ಮತ್ತೆ ಅವಾಗ ನಾವು ಅವ್ರದ್ದು ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸಬಹುದು ಅಥವಾ ಅವರ ಅಂತಿಮ ದರ್ಶನವನ್ನು ಪಡೆಯಬಹುದು ಅಂತೇಳಿ ಅವರು ಸಹಿತ ಕಾಯ್ತಾ ಇದ್ದಾರೆ. ಸದ್ಯ ಏನು ಅಂದರೆ ಸೈನಿಕ ಶಾಲೆಯ ಆವರಣದಿಂದ ಪಾರ್ಥಿವ ಶರೀರದ ಮೆರವಣಿಗೆ ಹೊರಟು ಅದು ಈ ಜ್ಞಾನ ಆಶ್ರಮ ತಲುಪಬೇಕು. ಆ ಬಳಿಕ ಅಂತ್ಯ ಸಂಸ್ಕಾರ ನಡೆಯುವಂಥದ್ದು. ಗುರುರಾಜ್, ನ್ಯೂಸ್ 18 ಕನ್ನಡ, ವಿಜಯಪುರ. ನಿಜ, ಪ್ರತಿಯೊಬ್ಬರಿಗೂ ಒಂದು ಆಸೆ, ಒಬ್ಬರಿಗೊಂದು ಕನಸು ಇರುತ್ತೆ. ನಾವು ಅಟ್ಲೀಸ್ಟ್ ಒಂದು ಸಲ ಅಂತಿಮ ನಮನ ಸಲ್ಲಿಸಬೇಕು ಅಂತ ಹೇಳಿ. ಅದಕ್ಕೋಸ್ಕರ ಈಗಾಗಲೇ ಯೋಗಾಶ್ರಮದಲ್ಲಿ ಕೂಡ ಅನೇಕ ಭಕ್ತರು ಕಾಯ್ತಾ ಇದ್ದಾರೆ. ಅಲ್ಲಿ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ, ಅಲ್ಲಿ ಈಗ ಯಾವ ರೀತಿಯಾಗಿ ಎಲ್ಲಾ ರೀತಿಯಾದಂತಹ ಭಕ್ತ ಸಾಗರವನ್ನ ಅಲ್ಲಿ ಯಾರಿಗೂ ಅವಕಾಶ ಇಲ್ಲ. ಈ ಹಿನ್ನೆಲೆಯಲ್ಲಿ ಅಲ್ಲಿನ ಸಿಚುವೇಶನ್ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ನೇರ ಸಂಪರ್ಕದಲ್ಲಿದ್ದಾರೆ. ಶರಣು ಹಂಪಿ, ಈಗ ಅಲ್ಲಿ ಯಾವ ರೀತಿಯಂತ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಅಂತಿಮ ಸಂಸ್ಕಾರಕ್ಕೆ? ನವಿತಾ, ಜ್ಞಾನ ಯೋಗಾಶ್ರಮದಲ್ಲಿ ಈಗಾಗಲೇ ಸಕಲ ಸಿದ್ಧತೆಗಳೆಲ್ಲನೂ ಕೂಡ ಮಾಡ್ಕೊಂಡಿದ್ದಾರೆ ಅಂತ್ಯಕ್ರಿಯೆ ಹಿನ್ನೆಲೆಯಲ್ಲಿ. ಯಾಕಂದರೆ ಸಿದ್ದೇಶ್ವರ ಶ್ರೀಗಳ ಇಚ್ಛಾನುಸಾರ, ಯಾಕಂದರೆ ಅವರೇ ಬಯಸಿದಂತೆ ಸರಳವಾಗಿ ಅಗ್ನಿಸ್ಪರ್ಶವನ್ನು ಮಾಡಿ ಅಂಥೇಳಿ ಅವರು ಆಸೆಯನ್ನು ಪಟ್ಟಿದ್ದರು. ಅದರ ಹಿನ್ನೆಲೆಯಲ್ಲಿ, ಯಾಕಂದರೆ ವಿಲ್ನಲ್ಲೂ ಕೂಡ ಅದೇ ರೀತಿಯಾಗಿ ಮಾಹಿತಿಯನ್ನು ನೀಡಿದರು. ಅದರ ಹಿನ್ನೆಲೆಯಲ್ಲಿ ಈಗ ಪ್ರತಿದಿನವೂ ಕೂಡ ಎಲ್ಲಿ ಪ್ರವಚನ ಮಾಡ್ತಾಯಿದ್ರು, ನಡೆದಾಡ್ತಾಯಿದ್ರು, ಓಡಾಡ್ತಿದ್ರು, ತಂಗ್ತಾಯಿದ್ರು, ಉಳಿತಾಯಿದ್ರು, ಭಕ್ತರ ಜೊತೆಗೆ ಮಾತಾಡ್ತಿದ್ರು, ಆ ಜಾಗದಲ್ಲೇ ಈಗ ಅಗ್ನಿಸ್ಪರ್ಶ ಮಾಡಲಿಕ್ಕೆ ಈಗ ಜ್ಞಾನ ಯೋಗಾಶ್ರಮದ ಕಿರಿಯ ಸ್ವಾಮೀಜಿಗಳು ನಿರ್ಧರಿಸಿದ್ದಾರೆ. ಅವರೇ ಈಗ ಅಗ್ನಿಸ್ಪರ್ಶಕ್ಕೆ ಅಂತ್ಯಕ್ರಿಯೆಗೆ ಅವರು ಮುಂದಾಗಲಿದ್ದಾರೆ. ಇಲ್ಲಿ 6 ಅಡಿ ಉದ್ದ ಮತ್ತು 9 ಅಡಿ ಅಗಲದ ಗದ್ದಿಗೆಯನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತು ಕೆಳಭಾಗದಲ್ಲೂ ಕೂಡ ಸರೌಂಡ್ ವೃತ್ತಾಕಾರದ ಚಿಕ್ಕದಾದಂಥ ಗದ್ದಿಗೆಯನ್ನು ನಿರ್ಮಾಣ ಮಾಡಿದ್ದಾರೆ. ಸುತ್ತಲೂ ಕೂಡ ನಿಮಗೆ ರಂಗೋಲಿಯ ಚಿತ್ತಾರಗಳು ಕೂಡ ಬಿಡಿಸಿದ್ದಾರೆ. ಸಾಕಷ್ಟು ರೀತಿಯಾಗಿ ಸಕಲ ಸಿದ್ಧತೆಗಳೆಲ್ಲವನ್ನೂ ಕೂಡ ಮಾಡಿಕೊಂಡಿರುವಂಥ ದೃಶ್ಯ ಕಂಡು ಬರ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಭಕ್ತರಿಗೆ ಅವಕಾಶ ಇರೋದಿಲ್ಲ. VVIPಗಳಿಗೆ ಪ್ರತ್ಯೇಕವಾಗಿ ಇನ್ನು ಮುಂಭಾಗದಲ್ಲೂ ಕೂಡ ಜ್ಞಾನ ಶರೀರವನ್ನ ಈಗ ಯೋಗಾಶ್ರಮಕ್ಕೆ ಕರೆದುಕೊಂಡು ಬರಲಾಗ್ತಾ ಇದೆ. ಮೆರವಣಿಗೆಯ ಮೂಲಕ ಈಗ ಅಂತಿಮ ನಮನ ಸಲ್ಲಿಕೆ ಆದ ಬಳಿಕ ಈಗ ಜ್ಞಾನ ಶರೀರವನ್ನ ಯೋಗಾಶ್ರಮಕ್ಕೆ ಮೆರವಣಿಗೆಯ ಮೂಲಕ ತೆಗೆದುಕೊಂಡು ಬರುವಂತಹ ದೃಶ್ಯಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಸೈನಿಕ ಶಾಲೆಯಿಂದ ಈಗ ಜ್ಞಾನ ಯೋಗ ಆಶ್ರಮಕ್ಕೆ ಶ್ರೀಗಳ ಜ್ಞಾನ ಶರೀರವನ್ನ ತೆಗೆದುಕೊಂಡು ಬರಲಾಗುತ್ತೆ. ಅವರೇ ಇಚ್ಛಿಸಿದ ರೀತಿಯಲ್ಲಿ, ಅವರೇ ಇಷ್ಟಪಟ್ಟ ರೀತಿಯಲ್ಲಿ ಸರಳವಾಗಿ ವಿಧಿವಿಧಾನಗಳ ಮೂಲಕ ಅಗ್ನಿ ಸ್ಪರ್ಶವನ್ನ ಮಾಡಿ ನನ್ನ ಒಂದು ಅಂತ್ಯಕ್ರಿಯೆಯನ್ನ ನೆರವೇರಿಸಬೇಕು ಅನ್ನೋದು ಅವರ ಆಶಯವಾಗಿತ್ತು. ಅದೇ ರೀತಿಯಾಗಿ ಈಗ ಅದಕ್ಕೆ ಬೇಕಾದ ಸಿದ್ಧತೆಗಳನ್ನ ಮಾಡಲಾಗ್ತಾ ಇದೆ. ಕೇವಲ ಒಂದು ಭಾಗದ ಜನ ಅಲ್ಲ, ಅಥವಾ ಒಂದು ರಾಜ್ಯದ ಜನ ಅಲ್ಲ, ಪ್ರತಿಯೊಬ್ಬರು ಒಂದು ಸಲ ನಮನ ಸಲ್ಲಿಸಿದ್ರೆ ಸಾಕು, ನಮಗೆ ಅವಕಾಶ ಸಿಕ್ಕಿದ್ರೆ ಸಾಕು, ಅವರ ಒಂದು ದರ್ಶನ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಿದ್ದಾರೆ. ಕೊನೆಯದಾಗಿ ಸಿಗುತ್ತೋ ಇಲ್ವೋ ಅನ್ನುವಂತಹ ಆತಂಕ ಭಕ್ತಗಣದಲ್ಲಿದೆ. ಈಗ ಅಂತಿಮ ಮೆರವಣಿಗೆ ನಡೀತಾ ಇರುವಂತಹ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇಹಲೋಕವನ್ನ ತ್ಯಜಿಸಿದರೆ ಏನಂತೆ, ಅವರು ಕೊಟ್ಟ ಹಾದಿ, ಅವರು ನಮಗೆ ತೋರಿಸಿದಂತಹ ಮಾರ್ಗ ಇದೆಯಲ್ಲ, ಇದುವೇ ಜೀವನ ಪೂರ್ತಿ ನಮ್ಮೆಲ್ಲರಿಗೂ ಬಾಳಿಗೆ ಬೆಳಕಾಗಿ ಇರುವಂತಹ ಮಾರ್ಗವನ್ನ ತೋರಿಸಿಕೊಟ್ಟಿದ್ದಾರೆ. ಈಗ ನೀವು ನೋಡ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯಗಳು ವಿಜಯಪುರದ ಸೈನಿಕ ಶಾಲೆಯಿಂದ ಈಗ ಜ್ಞಾನ ಶರೀರದ ಮೆರವಣಿಗೆ ಆರಂಭವಾಗಿದೆ. ಈ ವಾಹನ ಈಗಾಗಲೇ ಹೂವಿನಿಂದ ಅಲಂಕಾರಗೊಂಡಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಆದರೆ ಇದು ಅವರ ಇಚ್ಛೆ ಆಗಿರಲಿಲ್ಲ. ಸರಳವಾಗಿ ನನಗೆ ಅಗ್ನಿಸ್ಪರ್ಶವನ್ನ ಮಾಡಬೇಕು, ವಿಧಿವಿಧಾನವನ್ನು ನೆರವೇರಿಸಬೇಕು. ಆದರೆ ಇಂತಹ ಮಹಾನ್ ಸಂತನಿಗೆ ನಮ್ಮ ನಮನವನ್ನು ಸಲ್ಲಿಸೋದು ಹೇಗೆ, ನಾವು ಯಾವ ರೀತಿಯಾಗಿ ನಮ್ಮ ಸೇವೆಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ನಮ್ಮ ಸಂತನನ್ನ, ನಮ್ಮ ಗುರುಗಳನ್ನ ಹೀಗೆ ಕಳುಹಿಸಿಕೊಡಬೇಕು ಅನ್ನುವಂತಹ ಆಸೆ ಇತ್ತು. ಆದರೆ ಶ್ರೀಗಳು ಅದ್ಯಾವುದಕ್ಕೂ ಒಪ್ಪಿರಲಿಲ್ಲ. ಅವರ ಇಚ್ಛೆಯಂತೆ ಸರಳವಾಗಿ ಈಗ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಲಾಗ್ತಾ ಇದೆ. ಅವರೇ ಹೇಳಿದ ಹಾಗೆ, ದೀಪ ಆರಿದಂತೆ, ತೆರೆ ಅಡಗಿದಂತೆ, ಮೇಘ ಕರಗಿದಂತೆ ಉಳಿಯುವುದು ಬರೀ ಬಯಲು, ಮಹಾ ಮೌನ, ಶೂನ್ಯ. ಈಗ ಆ ಒಂದು ಶೂನ್ಯ ಅಲ್ಲಿ ಆವರಿಸಿದೆ, ಬರೀ ಮೌನ ಅಲ್ಲಿ ಆವರಿಸಿದೆ. ಎಲ್ಲ ಕಡೆಯಲ್ಲೂ ಒಂದು ರೀತಿಯ ಕತ್ತಲು, ಅಂಧಕಾರ. ಆದರೆ ಅವರು ಹಾಕಿಕೊಟ್ಟ ದಾರಿ ಆ ಅಂಧಕಾರವನ್ನ ನಿವಾರಣೆ ಮಾಡಿದೆ. ಆ ಕತ್ತಲನ್ನ ಜ್ಞಾನದ ಜ್ಯೋತಿ ಎಡೆಗೆ ಕರೆದುಕೊಂಡು ಹೋಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಅವರು ಇಹಲೋಕವನ್ನ ತ್ಯಜಿಸಿದರೆ ಏನಂತೆ, ಅವರು ಕೊಟ್ಟಂತಹ ಆ ಮಾರ್ಗದರ್ಶನ, ಅವರು ಹೇಳಿದ ಪ್ರತಿ ಒಂದು ನುಡಿ, ಪ್ರತಿಯೊಂದು ಮಾತು
ಪ್ರತಿಯೊಬ್ಬರ ಬಾಳಿಗೆ ಅದು ಬೆಳಕಾಗಿದೆ, ಅದು ಕಣ್ಣಾಗಿದೆ, ಅಂಧರಿಗೆ ಕಣ್ಣಾಗಿದೆ ಅಂತ ನಾವು ಹೇಳ್ತೀವಲ್ಲ, ಅದೇ ರೀತಿಯಾಗಿ ಜೀವನದಲ್ಲಿ ಯಾರು ಅಂಧತ್ವವನ್ನ ಹೊಂದಿದ್ರು ಅಂಥವರಿಗೆ ಅದು ಬೆಳಕಾಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಪ್ರತಿಯೊಬ್ಬರು ತಮ್ಮ ಸೇವೆಯನ್ನ ಸಲ್ಲಿಸಬೇಕು ಇಂತಹ ಗುರುಗಳಿಗೆ, ಮಹಾನ್ ಸಂತನಿಗೆ ಅಂತ ತಮ್ಮದೇ ಆ ರೀತಿಯಲ್ಲಿ ಸೇವೆಯನ್ನ ಸಲ್ಲಿಸಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. 82 ವರ್ಷಗಳ ಕಾಲ ಪ್ರತಿಯೊಬ್ಬರಿಗೂ ಕೂಡ ಮಾರ್ಗದರ್ಶನವನ್ನ ಮಾಡುವುದರ ಮೂಲಕ, ಪ್ರವಚನವನ್ನ ಮಾಡುವುದರ ಮೂಲಕ ಎಲ್ಲರಿಗೂ ಜೀವನದ ಪಾಠವನ್ನ ಹೇಳಿಕೊಟ್ಟಿದ್ದಂತಹ ಗುರುಗಳಿಗೆ ಈಗ ಅಂತಿಮ ನಮನವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ಮೆರವಣಿಗೆಯ ಮೂಲಕ ಜ್ಞಾನ ಯೋಗಾಶ್ರಮಕ್ಕೆ ಮೆರವಣಿಗೆ ದೇವರು ಸಿದ್ದೇಶ್ವರ ಶ್ರೀಗಳ ಅಂತಿಮ ವಿಧಿವಿಧಾನಗಳು ಎಲ್ಲವೂ ಕೂಡ ಈಗ ರೆಡಿ ಆಗ್ತಾ ಇದೆ. ಜ್ಞಾನ ಯೋಗಾಶ್ರಮದಲ್ಲಿ ಈಗ ಸದ್ಯ ನೀರವ ಮೌನ ಆವರಿಸಿದೆ. ಯಾಕಂದರೆ ಪ್ರತಿದಿನವೂ ಕೂಡ ಶ್ರೀಗಳು ಇಲ್ಲಿ ಪ್ರವಚನ ನೀಡ್ತಾ ಇದ್ರು ಮತ್ತು ಮುಂಭಾಗದಲ್ಲಿ ಭಕ್ತರಿಗೆ ದರ್ಶನವನ್ನು ಕೊಡ್ತಾ ಇದ್ರು. ಈಗ ಅದೇ ಜಾಗದಲ್ಲಿ ಅವರ ಅಂತ್ಯಕ್ರಿಯೆ ನಡೆಯಲಿದೆ. ಅವರ ಇಚ್ಛೆಯಂತೆ ಯಾವುದೇ ರೀತಿಯಾದಂಥ ಧರ್ಮದ ವಿಧಿವಿಧಾನಗಳಿಂದ ಯಾವೂ ಕೂಡ ಇರೋದಿಲ್ಲ. ಬರೀ ಇಲ್ಲಿ ಅಂತ್ಯಕ್ರಿಯೆ ಮಾತ್ರ ನಡೆಯುತ್ತೆ, ಅದು ಅಗ್ನಿಸ್ಪರ್ಶದ ಮೂಲಕ. ಅವರ ಇಚ್ಛೆನೂ ಕೂಡ ಆಗಿತ್ತು. 6 ಅಡಿ ಅಗಲ 9 ಅಡಿ ಉದ್ದದ ಗದ್ದಿಗೆಯನ್ನು ನಿರ್ಮಾಣ ಮಾಡಿದ್ದಾರೆ. ಬೆಳ್ಳಂಬೆಳಗ್ಗೆ ಒಂದು 4-5 ಗಂಟೆಗಳಲ್ಲಿ ಈ ಗದ್ದಿಗೆ ನಿರ್ಮಾಣ ಆಗಿರೋದು. ರಂಗೋಲಿಯನ್ನು ಹಾಕಿ ಓಂ ಅಂತ ಹೇಳಿ ಬರೆದು ಅಲಂಕಾರವನ್ನು ಕೂಡ ಮಾಡಿರುವಂಥ ದೃಶ್ಯ ಕಂಡು ಬರ್ತಾ ಇದೆ. ಇನ್ನು ಇಲ್ಲಿ ಅಂತ್ಯಕ್ರಿಯೆಗೆ ಅಗ್ನಿಸ್ಪರ್ಶಕ್ಕೆ ಬೇಕಾದಂಥ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. 5 ಕ್ವಿಂಟಲ್ ಶ್ರೀಗಂಧವನ್ನೆಲ್ಲವನ್ನು ಕೂಡ ತಂದು ಇರಿಸಿದ್ದಾರೆ. ಇನ್ನು 250 ಸಗಣಿಯ ಕುಳ್ಳನ್ನು ಕೂಡ ತರಿಸಿದ್ದಾರೆ. 11 kg ತುಪ್ಪದಿಂದ ಅಂತ್ಯಕ್ರಿಯೆಯನ್ನು ಮಾಡಲಿಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಇನ್ನೂ ಒಂದು ವಿಶೇಷ ಅಂತಂದರೆ ಈ ತುಪ್ಪ ಗೋವಿನ ತುಪ್ಪ. ಯಾಕಂದರೆ ಶ್ರೀಗಳು ಗೋವಿನ ತಳಿಗಳ ಬಗ್ಗೆ, ಗೋವಿನ ಹಾಲು, ತುಪ್ಪ, ಮೊಸರು ಹೀಗೆ ಪ್ರತಿಯೊಂದಕ್ಕೂ ಕೂಡ ಭಾಳ ಪ್ರಾಧಾನ್ಯತೆ ಕೊಡ್ತಾಯಿದ್ರು. ಅವು ಗೋವಿನ ತಳಿ ಉಳಿಬೇಕು ಅನ್ನೋದು ಶ್ರೀಗಳ ಆಶಯನೂ ಕೂಡ ಆಗಿತ್ತು. ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ಇಲ್ಲಿರುವಂಥ ಕೊಳ್ಳನ್ನು ಮತ್ತು ತುಪ್ಪನ್ನು, ಗೋವಿನ ತುಪ್ಪನ್ನು ತಂದಂಥ ಭಕ್ತರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ತಾವು ಎಲ್ಲಿಂದ ಇದು ಮಾಡ್ಕೊಂಡು ಬಂದಿದ್ರಿ? ನಿಡೋಣಿಯವ್ರು ಗುರುಪಾದ್ ಭಾಗ್ಯ ಅಂತೇಳಿ ನಾವಲ್ಲಿ ದೇಶೀಯ ಆಕಳನ್ನು ಸಾಕ್ತಾ ಇದ್ದೀವಿ ರೀ. ನಮಗೆ ಅಪ್ಪಗಳ ಮೊದಲು ನಮಗೆ ಪ್ರೇರಣೆ ರೀ, ದೇಶೀಯ ಆಕಳ ಸಾಕಬೇಕು ಮಾಡಬೇಕು ಅಂತೇಳಿ ಅದೃಶ್ಯ ಕಾಡ ಸಿದ್ದೇಶ್ವರ ಕೋಲ್ಹಾಪುರ ಶ್ರೀಗಳು ಮತ್ತು ಇವರು ಹೇಳಿದ ಮೇಲೆ ಅವರ ಪ್ರೇರಣೆಯಿಂದನೇ ನಾವು ಅಲ್ಲಿ ದೇಶೀಯ ಆಕಳನ್ನ ಸಾಕಕ್ಕೆ ಶುರು ಮಾಡಿದ್ದೀವಿ ರೀ. ಅದರದ್ದು ತುಪ್ಪವನ್ನು ಸಂಗ್ರಹ ಮಾಡಿದ್ದೆವು, ಬೇರೆ ನಾವು ಮಾರಾಟಕ್ಕೆ ಅಂತೇಳಿ. ಅದೇನೋ ನಮ್ಮ ಭಾಗ್ಯ ರೀ, ಅದು ಉಳಿದಿತ್ತು, ಅದು ಇಲ್ಲಿ ಉಪಯೋಗ ಆಗ್ತಾ ಇದೆ, ಅದಕ್ಕೆ ತೊಗೊಂಬಂದಿದ್ದೀವಿ. ಶ್ರೀಗಳು ಯಾಕಂದರೆ ಪ್ರೇರಣೆ